ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಬಾಪೂಜಿಯವರ ಬೇಹದ್ ಜ್ಞಾನದ ಮೂಲಕ ಪರಮಾತ್ಮನ ರಹಸ್ಯ ತಿಳಿದುಕೊಳ್ಳೋಣ. ಪರಮಾತ್ಮ, ಪರಂ ಆತ್ಮ, ಶಿವನನ್ನು ನಾವು ಪರಂಧಾಮದಲ್ಲಿರುವಂತಹ ಶಿವನನ್ನು ನಾವು ಪರಮಾತ್ಮ, ಈಶ್ವರ ಅಂತ ಕರಿತೇವೆ. ಈ ಈಶ್ವರಿಯ ರಹಸ್ಯವನ್ನು ನಾವು ತಿಳಿದುಕೊಳ್ಳೋಣ. ನಿರಾಕಾರ ಮತ್ತು ಆಕಾರ ಸ್ವರೂಪದಲ್ಲಿರುವ ಶಿವನಲ್ಲಿ ಭಾವನೆಗಳು ಇರುತ್ತದೆಯಾ ಅಥವಾ ಅವನು ನಿರ್ಗುಣನಾಗಿದ್ದಾನ? ಅವನಿಗೂ ಕೂಡ ಕರ್ಮ ಬಂಧನದಲ್ಲಿ ಬರುವಂತಹ ಪರಿಸ್ಥಿತಿ ಬರುತ್ತದೆಯಾ ಎಂಬುದನ್ನು ತಿಳಿಯೋಣ. ನಿರಾಕಾರಿ ಶಿವ ಪರಂಧಾಮದಲ್ಲಿ ಇರುತ್ತಾನೆ. ಈ ಶಿವನನ್ನು ಜ್ಯೋತಿರ್ಬಿಂದು ಸ್ವರೂಪ, ಪರಂ ಪ್ರಕಾಶದಿಂದ ಕೂಡಿದ ಅಂತಲೂ ಸಹ ನಾವು ಹೇಳುತ್ತೇವೆ. ಅಂದರೆ ಪರಂ ಪ್ರಕಾಶದಿಂದ ಕೂಡಿದ ಶಿವ ಅಂತ ಗುರುತಿಸ್ತೇವೆ. ಶಿವ ನಿರಾಕಾರನಾಗಿದ್ದಾನೆ, ಅವನನ್ನು ನಿರ್ಗುಣ ಎಂದು ಕರೆಯುತ್ತಾರೆ. ಶಿವಪುರಿಯಲ್ಲಿ ಇರುವಂತಹ ಈ ಶಿವ ಆಕಾರಿ ರೂಪವಾದಂತಹ ಶಿವ ಮತ್ತು ಶಕ್ತಿ ಇಬ್ಬರೂ ಸೇರಿ ಈ ನಿರಾಕಾರಿ ಶಿವನ ನಿರ್ದೇಶನದಂತೆ ನಡೆಯುತ್ತಿರ್ತಾರೆ. ನಿರ್ಗುಣ ನಿರಾಕಾರ ಶಿವನು ಈ ಸೃಷ್ಟಿಯನ್ನು ತನ್ನ ಆಕಾರ ರೂಪವಾದಂತಹ ಶಿವಶಕ್ತಿಯರ ಮೂಲಕ ನಡೆಸುವುದರಿಂದ ಶಿವನು ನಿರ್ಗುಣನಾದರೂ ಅವನಲ್ಲಿ ಎಲ್ಲವೂ ಅಡಗಿದೆ ಎನ್ನಬಹುದು. ಭಕ್ತಿ ಮಾರ್ಗದಲ್ಲಿ ಈ ಶಿವನನ್ನು ನಿರಾಕಾರ ಎಂದು ಹೇಳ್ತಾರೆ. ಆದರೆ ಈ ನಿರ್ಗುಣ ಶಿವನು ಶಿವಶಕ್ತಿಗೆ ಮಾರ್ಗದರ್ಶನ ನೀಡುತ್ತಾನೆ. ಕೆಲವೊಮ್ಮೆ ಅವತಾರಗಳನ್ನು ತಳೆಯುತ್ತಾನೆ. ಹೀಗಾಗಿ ನಿರಾಕಾರ ನಿರ್ಗುಣ ಎಂದು ಹೇಳಿದರೆ ಅದು ಸರಿ ಹೊಂದುವುದಿಲ್ಲ. ಏಕೆಂದರೆ ಅವನು ಕೂಡ ಅವತಾರಗಳನ್ನು ತಳೆದು ಬರುತ್ತಾನೆ. ಅಂದ ಮೇಲೆ ನಿರ್ಗುಣ ನಿರಾಕಾರ ಹೇಗೆ ಆದ? ಈ ನಿರಾಕಾರ ಶಿವನನ್ನು ಕಲ್ಪನೆ ಮಾಡಿಕೊಳ್ಳುವುದು ಮತ್ತು ಅವನನ್ನು ನೋಡುವುದು ಹೇಗೆ ನಾವು ಪ್ರಕಾಶದಿಂದ ಕೂಡಿದ ಸೂರ್ಯನನ್ನು ನೋಡುತ್ತೇವೆಯೋ ಹಾಗೆಯೇ ಈ ನಿರಾಕಾರಿ ಶಿವನು ಪರಮ ಪ್ರಕಾಶದಿಂದ ಕೂಡಿರುತ್ತಾನೆ. ನಿರಾಕಾರನನ್ನು ಧ್ಯಾನಿಸಿದರೆ ಆತ್ಮನಲ್ಲಿ ಶಕ್ತಿ ಬರುತ್ತದೆ. ಹಾಗಾದರೆ ನಿರಾಕಾರನು ಕೂಡ ನಮ್ಮೆಲ್ಲರನ್ನು, ಅಂದರೆ ಬ್ರಹ್ಮಾಂಡದಲ್ಲಿರುವ ಎಲ್ಲರನ್ನು ನೋಡುತ್ತಿರುತ್ತಾನೆಯೇ ಎಂಬ ಪ್ರಶ್ನೆ ನಮ್ಮಲ್ಲಿ ಬರುವುದು ಸಹಜ. ಶಿವನನ್ನು ನಾವೆಲ್ಲರೂ ಧ್ಯಾನಿಸುತ್ತೇವೆ, ಪೂಜಿಸುತ್ತೇವೆ. ಭಗವಂತ ಶಿವ ನಮ್ಮನ್ನೇ ನೋಡುತ್ತಿರುವುದಿಲ್ಲ. ಅವನ ಗಮನ ಇಡೀ ಸೃಷ್ಟಿಯ ಮೇಲೆ ಇರುತ್ತದೆ. ನಮ್ಮ ಭೂಮಿ ಮೇಲಿರುವ 800 ಕೋಟಿ ಆತ್ಮರಷ್ಟೇ ಅಲ್ಲ, ಭೂಮಿ ಮೇಲೆ ಇರುವಂತಹ, ಅಂದರೆ ಸೂಕ್ಷ್ಮ ಜಗತ್ತಿನಲ್ಲಿರುವಂತಹ ಅಸಂಖ್ಯ ಆತ್ಮರು ಅಲ್ಲಿದ್ದಾರೆ. 10,000 ಕಿಲೋಮೀಟರ್ನಷ್ಟು ಈ ಭೂಮಿ ಇದೆ. ಇದರಲ್ಲೇ 800 ಕೋಟಿ ಆತ್ಮರಿದ್ದಾರೆ. ಅಂದರೆ ಸೂಕ್ಷ್ಮದಲ್ಲಿ ಒಂದೊಂದು ಲೇಯರ್ನಲ್ಲಿ ಎಷ್ಟೆಷ್ಟು ಆತ್ಮಗಳಿರಬೇಡ. ಎಲ್ಲಿಯವರೆಗೆ ಭೂಮಿಯಿಂದ ಮೇಲೆ ಸೂರ್ಯನ ಬೆಳಕು ಹೋಗುತ್ತದೋ ಅಲ್ಲಿಂದ ಮೇಲೆ ಬ್ರಹ್ಮಪುರಿವರೆಗೂ ಇರುವಂತಹ ಎಲ್ಲ ಆತ್ಮರನ್ನು ಶಿವನು ತನ್ನ ಪರಂಧಾಮದವರೆಗಿನ ಎಲ್ಲ ಲೋಕಗಳ ಆತ್ಮರನ್ನು ನೋಡುತ್ತಿರುತ್ತಾನೆ. ಪರಂಧಾಮದಲ್ಲಿರುವ ನಿರಾಕಾರಿ ಶಿವನನ್ನು ನಾವು ಧ್ಯಾನಿಸಬೇಕು. ಹೇಗೆ ಸೂರ್ಯನ ಬೆಳಕು, ಅವನ ಪ್ರಕಾಶದಿಂದ ನಮಗೆ ಶಕ್ತಿ ಬರುತ್ತದೆಯೋ ಹಾಗೆಯೇ ಪರಂ ಪ್ರಕಾಶದಿಂದ ಕೂಡಿದ ನಿರಾಕಾರ ಶಿವನನ್ನು ನಾವು ಧ್ಯಾನಿಸಿದರೆ ಆತ್ಮನಲ್ಲಿ ಆತ್ಮ ಚೈತನ್ಯ ಶಕ್ತಿ ವೃದ್ಧಿಯಾಗುತ್ತದೆ. ನಿರಾಕಾರನಂತೆ ಆಕಾರಿ ಶಿವನನ್ನು ಧ್ಯಾನಿಸಬಹುದು. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಶಿವ ಪಾರ್ವತಿಯ ಚಿತ್ರವನ್ನು ಪೂಜಿಸುತ್ತಾರೆ, ಧ್ಯಾನಿಸುತ್ತಾರೆ. ನಿರಾಕಾರ ಶಿವನನ್ನು ಕಲ್ಪಿಸಿಕೊಳ್ಳುವುದು, ಅವನನ್ನು ಧ್ಯಾನಿಸುವುದು ಕಷ್ಟ. ಹೀಗಾಗಿ ಹಿಂದೂಗಳಲ್ಲಿ ಈ ಮೂರ್ತಿ ಪೂಜೆ ಅನ್ನುವುದು ಪ್ರಚಲಿತದಲ್ಲಿ ಬಂತು. ಆಕಾರದಲ್ಲಿ ಮನಸ್ಸನ್ನು ನೆಡಬಹುದು, ನಿರಾಕಾರನಲ್ಲಿ ಮನಸ್ಸನ್ನು ನೆಡುವುದು ಕಷ್ಟ. ಒಟ್ಟಿನಲ್ಲಿ ಹಿಂದೂಗಳಲ್ಲಿ ನಿರಾಕಾರ ಶಿವ ಮತ್ತು ಆಕಾರಿ ಶಿವ ಎರಡನ್ನೂ ಜನ ಪೂಜಿಸುತ್ತಾರೆ, ನಂಬುತ್ತಾರೆ. ಶಿವನು, ಅಂದರೆ ನಿರಾಕಾರ ಶಿವನು ಆಕಾರಿ ಶಿವ ಶಕ್ತಿಯರ ಮೂಲಕ ಜಗದ ಪಾಲನೆಯನ್ನು ಮಾಡಿಸುತ್ತಿರುತ್ತಾನೆ.
ಆಗ ಶಿವಶಕ್ತಿಯರು ಕರ್ಮಬಂಧನಕ್ಕೆ ಒಳಗಾಗುತ್ತಾರೆ. ಹೀಗಾಗಿ ಶಿವನ ಅವತಾರಗಳನ್ನು ನಾವು ನೋಡುತ್ತಿದ್ದೇವೆ. ಒಟ್ಟು 28 ಶಿವನ ಅವತಾರಗಳಿವೆ. ತಮ್ಮ ಭಕ್ತರ ಮನೋಕಾಮನೆ ಪೂರೈಸಲು ಶಿವನು ಸಾಕಾರಕ್ಕೆ ಬರುತ್ತಾನೆ. ಒಟ್ಟಿನಲ್ಲಿ ನಿರಾಕಾರನಿಗೆ ಧ್ಯಾನಿಸುವುದರಿಂದ ಆತ್ಮನಲ್ಲಿ ಆತ್ಮ ಚೈತನ್ಯ ಶಕ್ತಿ ಬರುತ್ತದೆ. ಪರಂಪ್ರಕಾಶದ ರೂಪದಲ್ಲಿ ಶಿವನನ್ನು ಧ್ಯಾನಿಸಿ ಆತ್ಮ ಚೈತನ್ಯವನ್ನು ಪಡೆಯಿರಿ. ಈಶ್ವರಿಯ ರಹಸ್ಯವನ್ನು, ನಿರಾಕಾರ ಶಿವನ ರಹಸ್ಯವನ್ನು ಇನ್ನೂ ವಿಸ್ತಾರವಾಗಿ ತಿಳಿಯಲು ಬಾಪೂಜಿಯವರ 7 ಸೀಕ್ರೆಟ್ಸ್ ಆಫ್ ಶಿವ ಎನ್ನುವಂತಹ ವಿಡಿಯೋವನ್ನು ನೋಡಿ ವಿಸ್ತಾರವಾಗಿ ತಿಳಿದುಕೊಳ್ಳಿ. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो